ಇತ್ತೀಚೆಗಷ್ಟೇ ನಡೆದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಕೆಲವು ಅಮಾಯಕರು ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಕಾರಣಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಚನ್ನಪಟ್ಟಣ ಕಡೆಯಿಂದ ಕ್ಯಾಂಡಲ್ ಹಚ್ಚಿ ಶಾಂತಿ ಕೋರ್ತಿದ್ರು. ಅದನ್ನು ನೋಡಿದ ತಕ್ಷಣ ನಾವು ಕೂಡ ಹೋಗಿ ಒಂದೊಂದು ಕ್ಯಾಂಡಲ್ ತಗೊಂಡು ನಾವು ಕೂಡ ಶಾಂತಿ ಕೋರಿದ್ವಿ. ನೀವು ಅಲ್ಲಿಂದನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ. ಬೆಂಗಳೂರು ಟು ಚನ್ನಪಟ್ಟಣ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ನಾನು ಸಾಯಂಕಾಲ ಬರೋ ಅಷ್ಟರಲ್ಲೇ ಒಂದು 4:15-5 ಗಂಟೆ ಆಗಿತ್ತು. ಇವಾಗ ಬಂದ ಬಾ ಅಂತ ಹೇಳಿದ್ರು ಆಂಟಿ. ಅವಳಿನ್ನೂ ಡ್ಯೂಟಿಯಿಂದ ಬರೋದು ಇನ್ನೂ 2 ಅವರ್ ಆಗುತ್ತೆ, ಬಾ ನೀನು ಕಾಫಿ ಕುಡಿ ಅಂತ ಹೇಳ್ಬಿಟ್ರು. ಕಾಫಿ ಟೈಮ್ಗೆ ಬಂದಿದ್ದೀನಿ ಅಂದ್ಬಿಟ್ಟು ಕರೆಕ್ಟಾಗಿ ಕಾಫಿ ಮಾಡಿದ್ರು. ನಾನು ಬಿಸಿ ಬಿಸಿ ಕಾಫಿ ಕುಡಿದೆ. ಯಾವ ಬ್ರೂನು ಏನು ಲೆವಿಸ್ಟನ್ನು ಯಾವ ಕಾಫಿ ಕುಡಿದ್ರು ನಮ್ಮ ಆಂಟಿ ಮಾಡ್ಕೊಡೋ ಕಾಫಿಗಿನ ಬೇರೆ ರುಚಿನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಆಂಟಿ ನನ್ನ ಮಗಳನ್ನ ಮಾತಾಡ್ಸ್ಕೊಂಡು ಕಾಲ ಕಳೆದ್ರು. ಮತ್ತು ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಚಿಕನ್ ಕೂಡ ತಂದಿದ್ರು. ಫ್ರೈ, ಸಾಂಬಾರು, ಕಬಾಬ್ ಎಲ್ಲ ಮಾಡಿಕೊಂಡ್ರು. ಇವ್ರು ಕಬಾಬ್ ಪುಡಿ ಹಾಕಲ್ವಂತೆ, ಮನೇಲೇ ಕಬಾಬ್ ಪೌಡ್ರನ್ನ ರೆಡಿ ಮಾಡ್ಕೊತಾರೆ. ಅಂದರೆ ಮಸಾಲೆ ರೆಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಕಬಾಬ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊತಾರೆ. ಯಾವುದೇ ರೀತಿ ಕೆಮಿಕಲ್ ಪುಡಿನ ಯೂಸ್ ಮಾಡಲ್ಲ. ಅದಾಗಿಂದ ಸಾಯಂಕಾಲ ಅವಳು ಕೂಡ ಬಂದಳು, ಅವಳು ರೆಡಿ ಆದಳು, ನಾನು ರೆಡಿ ಆದೆ. ಹಾಗೆ ಒಂದು ರೌಂಡ್ ಶಾಪಿಂಗ್ ಹೋಗಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಚನ್ನಪಟ್ಟಣದಲ್ಲೇ ಒಂದು ಹೊಸದಾಗಿ ಟ್ರೆಂಡ್ಸ್ ಶಾಪಿಂಗ್ ಓಪನ್ ಆಗಿದೆ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನಾನು ನನ್ನ ಮಗಳಿಗೆ ಯಾವ್ಯಾವ ಬೇಕು ಬಟ್ಟೆಗಳನ್ನ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಎಷ್ಟು ತೊಗೋಬೇಕು ಅಷ್ಟೆಲ್ಲ ನಾನು ಕೂಡ ತೊಗೊಂಡೆ. ಅವಳು ಅಲ್ಲೇ ಕೆಳಗಡೆ ಸ್ಟೋರಲ್ಲಿ ಅಂದರೆ ಅವ್ರ ಮಗನಿಗೆ ಬಟ್ಟೆ ನೋಡ್ತಾ ಇದ್ಲು. ನಾನು ಮೇಲ್ಗಡೆ ನನ್ನ ಮಗಳಿಗೆ ಬಟ್ಟೆ ನೋಡ್ತಿದ್ದೆ. ಎಷ್ಟು ಬೇಕೋ ಅದನ್ನೆಲ್ಲ ತೊಗೊಂಡೆ. ಹಂಗೆ ಬರಬೇಕಾದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಎಷ್ಟೊಂದು ಜನ ಸತ್ತಿರೋದಕ್ಕೆ ಆತ್ಮಗೆ ಶಾಂತಿ ಕೋರಿ ಕೆಲವೊಂದು ಹೋರಾಟ ಮಾಡ್ತಿದ್ರು. ಅವ್ರಿಗೂ ಕೂಡ ತಪ್ಪಿಗೆ ಶಿಕ್ಷೆ ಆಗಲಿ, ಬೇಗ ಉಗ್ರರು ಸಿಗಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಅವತ್ತೊಂದು ದಿನ ಅವ್ರ ಬರ್ಡೇ ಕೂಡ ಇತ್ತು. ಒಂದು ಚಿಕ್ಕದಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಡ್ಡಾಗಿ ಹೋಗ್ಬಿಟ್ಟು ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ಜಸ್ಟ್ ಒಂದು ನಟ್ಸ್ ಐಸ್ ಕ್ರೀಮ್ ಕೂಡ ತೊಗೊಂಡಿದ್ವಿ, ಜೊತೆ ಒಂದು ಪಿಜ್ಜಾ ತೊಗೊಂಡಿದ್ವಿ. ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಯಾಕೆಂದರೆ ಮನೇಲಿ ಭರ್ಜರಿ ಚಿಕನ್ ಅಡುಗೆ ರೆಡಿ ಆಗಿತ್ತಲ್ಲ, ಹಾಗಾಗಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಐಸ್ ಕ್ರೀಮು ಮತ್ತು ಒಂದು ಪಿಜ್ಜಾ ತೊಗೊಂಡು ಊಟ ಮಾಡಿ ಯಾವುದೋ ಒಂದು ಮ್ಯಾಚ್ ನಡೀತಿತ್ತಪ್ಪ. ಅದು ಮ್ಯಾಚ್ ಯಾವುದೋ ಅಂತ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಕೂತ್ಕೊಂಡು ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮು ಮತ್ತು ಪಿಜ್ಜಾ ತಿಂದ್ಕೊಂಡು ಕೊನೆಯಲ್ಲಿ ಮನೆಗೆ ರಿಟರ್ನ್ ಆದ್ವಿ.